ಈ ಮೂವಿ ಹೆಸರು ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಅಂತ. ಸ್ಟಾರ್ಟಿಂಗಲ್ಲಿ ನಮಗೆ ಹೀರೋ ತೋರಿಸ್ತಾರೆ. ಇವನೇ ಈ ಮೂವಿ ಹೀರೋ, ಜಾರ್ಡನ್ ಬೆಲ್ಫರ್ಟ್ ಅಂತ. ಇದು ಅವ್ನ ಚೈಲ್ಡ್ಹುಡ್ ಫೋಟೋ ಅವ್ರ ತಂದೆ ಜೊತೆ. ಇದು ಬಂದ್ಬಿಟ್ಟು ಅವನ ಮನೆ. ಅವನು ತುಂಬ ಲಕ್ಸುರಿ ಲೈಫ್ ಲೀಡ್ ಮಾಡ್ತಿರ್ತಾನೆ. ಅವನಿಗೆ ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ಅವ್ನು ಹೇಗೆ ಶ್ರೀಮಂತ ಆದ, ಹೇಗೆ ಅಷ್ಟು ಫೈನಾನ್ಷಿಯಲಿ ಫುಲ್ ಸ್ಟ್ರಾಂಗ್ ಆದ ಅಂತ. ಅದಾದ ನಂತರ ಸೀನ್ ಒಂದೇ ಸಾರಿ ಅವ್ನು ಫಸ್ಟ್ ಟೈಮ್ ನ್ಯೂಯಾರ್ಕಿಗೆ ಬಂದಿರೋ ಕಡೆ ಶಿಫ್ಟ್ ಆಗುತ್ತೆ. ಅವ್ನು ಫಸ್ಟಿಗೆ ಬಂದಾಗ ರಿಚಾರ್ಡ್ ಇನ್ಸ್ಟಿಟ್ಯೂಷನ್ ಜಾಯ್ನ್ ಆಗಿರ್ತಾನೆ ಸ್ಟಾಕ್ ಬ್ರೋಕರ್ ಆಗಿ. ಆ ಕಂಪ್ನೀಲಿ ಅವ್ನಿಗೊಬ್ಬ ಫ್ರೆಂಡ್ ಸಿಗ್ತಾನೆ. ಅವ್ರ ಹೆಸರು ಬಂದ್ಬಿಟ್ಟು ಮಾರ್ಕೆನಾ ಅಂತ. ಅವನು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ನಾವು ಕಂಪ್ನೀಲೇ ಹೇಗೆ ದುಡ್ಡು ಮಾಡಬೇಕು, ಸ್ಟಾಕ್ಸ್ ಮಾರಿದ್ರೆ ಹೆಂಗೆ ನಮಗೆ ತುಂಬ ಪ್ರಾಫಿಟ್ ಆಗುತ್ತೆ ಅಂತ. ಅದಾದ ನಂತರ ಒಂದಿಷ್ಟು ದಿನ ಆದಮೇಲೆ ಕಂಪ್ನಿ ಮುಚ್ಚೋಗುತ್ತೆ. ಅವಾಗ ಜಾರ್ಡನ್ಗೆ ಪ್ರಾಬ್ಲಮ್ ಆಗುತ್ತೆ, ಯಾವ ಕಂಪ್ನಿ ಸೇರ್ಕೋಬೇಕು ಏನು ಅಂತ. ಇವಳು ಬಂದ್ಬಿಟ್ಟು ಟ್ರೆಷರ್ ಅಂತ, ಅವಳು ಫಸ್ಟ್ ವೈಫ್ ಒಂದು. ಅವರಿಬ್ಬರು ಡಿಸ್ಕಸ್ ಮಾಡಿಬಿಟ್ಟು ಲಾಂಗ್ ಐಲ್ಯಾಂಡಲ್ಲಿ ಇನ್ನೊಂದು ಕಂಪ್ನಿ ಇರುತ್ತೆ. ಜಾರ್ಡನ್ ಅಲ್ಲಿ ಹೋಗ್ತಾನೆ. ಅವನ ಹೆಸರು ಬಂದ್ಬಿಟ್ಟು ಡ್ವ್ಯಾನ್ ಅಂತ. ಅವ್ನು ಮೀಟ್ ಆಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾನೆ ನಾನು ನ್ಯೂಯಾರ್ಕಿಂದ ಬಂದಿದ್ದೀನಿ ಸ್ಟಾಕ್ ಬ್ರೋಕರ್ ಅಂತ. ಆ ಕಂಪ್ನಿಲಿ ಇಬ್ಬರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ತುಂಬ ಟ್ಯಾಲೆಂಟೆಡ್ ಆಗಿರ್ತಾನೆ, ಅಂದರೆ ಸ್ಪೀಕಿಂಗ್ ಸ್ಕಿಲ್ಸಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾನೆ ಅಟ್ರಾಕ್ಟಿವ್ ಆಗಿ. ಹಾಗಾಗಿ ಅವನು ಹೋಗಿದ್ದಿನ ಫಸ್ಟ್ ಡೇನೇ 5,000 ಸ್ಟಾಕ್ಸ್ನ ಮಾರ್ತಾನೆ. ಅದರಿಂದ ಕಂಪ್ನಿ ತುಂಬ ಫೇಮಸ್ ಆಗ್ತಾನೆ, ತುಂಬ ಚೆನ್ನಾಗಿ ದುಡ್ಡು ಮಾಡ್ತಿರ್ತಾನೆ. ಇದೇ ರೀತಿ ಅದಾದ ನಂತರ ಇವನು ಬಂದ್ಬಿಟ್ಟು ಡಾನಿ ಅಜಾಫ್ ಅಂತ. ಅವನಿರೋ ಅಪಾರ್ಟ್ಮೆಂಟಲ್ಲೇ ಇರ್ತಾನೆ. ಅವ್ನು ದುಡ್ಡು ಮಾಡೋದು ನೋಡಿ ಇವನು ಕೇಳ್ತಿರ್ತಾನೆ ಒಳ್ಳೆ ಪ್ರಾಫಿಟ್ ಇದೆ ಸ್ಟಾಕ್ಸಲ್ಲಿ ಹೇಗೆ ಅಂತ. ಅವನ ಹತ್ರ ಮಾತಾಡ್ಬಿಟ್ಟು ಡಿಸ್ಕಸ್ ಮಾಡ್ತಾರಿಬ್ಬರು. ಅಂದರೆ ನಾವಿಬ್ಬರೇ ಏನಂತಕ್ಕೊಂದು ಸ್ಟಾಕ್ ಕಂಪ್ನಿ ತೆಗಿಬಾರ್ದು ಅಂತ ಡಿಸ್ಕಸ್ ಪ್ರಕಾರ ಇಬ್ಬರು ಸ್ಟಾಕ್ಸ್ ಕಂಪ್ನಿ ತೆಗಿಬೇಕಂತ ಅಂದ್ಕೋತಾರೆ. ಜಸ್ಟ್ ಫನ್ ಮಾಡ್ತಿರ್ತಾರೆ ಹಾಗೆ ಸ್ವಲ್ಪ ಲೈಟಾಗಿ. ಆಮೇಲೆ ಇಬ್ಬರು ಸ್ಟೇಟ್ಬಿಟ್ಟು ಡಾನಿದು ಗ್ಯಾರೇಜಲ್ಲೇ ಶುರು ಮಾಡೋಣ ಅಂತ ಅಂದ್ಕೋತಾರೆ. ಮತ್ತು ಮಿಕ್ಕಿರೋ ಅವ್ರ ಫ್ರೆಂಡ್ಸ್ನೂ ಕರೆಸ್ತಾರೆ. ಇವ್ರನ್ನ ಅಂದರೆ ಕ್ಲೈಂಟ್ಸ್ ಮಾತಾಡೋಕ್ಕೆ ಬೇಕಲ್ವ. ಇವನ ಹೆಸರು ಬಂದ್ಬಿಟ್ಟು ಚೇಸ್ಟರ್ ಅಂತ. ಇವನು ಟೈರ್ ಮತ್ತು ವೀಡ್ಸ್ನೆಲ್ಲ ಮಾರ್ತಿರ್ತಾನೆ. ಇವನು ರಾಬಿ ಅಂತ, ಇವನು ಕೂಡ ಸೆಲ್ಲರ್. ಇವನು ಇನ್ನೊಬ್ಬನು ಬಂದ್ಬಿಟ್ಟು ಬ್ರ್ಯಾಡ್. ಇವನು ತುಂಬ ರಿಚ್ ಆಗಿರ್ತಾನೆ, ಇವ್ರ ಜೊತೆ ತುಂಬ ದೂರ ಹೋಗಲ್ಲ. ಇವನ ಹೆಸರು ಬಂದ್ಬಿಟ್ಟು ಸಿಯೆಸ್ಟರ್ ಅಂತ. ಇವನು ಕೂಡ ಒಬ್ಬ ಸೆಲ್ಲಿಂಗ್ ಡಿಪಾರ್ಟ್ಮೆಂಟೇ. ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಗ್ಯಾರೇಜಲ್ಲಿ ಶುರು ಮಾಡ್ತಾರೆ ಕಂಪ್ನಿನ. ಇವನು ಆಮೇಲೆ ಬಂದು ಜಾಯ್ನ್ ಆಗ್ತಾನೆ ನಿಕ್ಕಿ ಕೊವಾಸ್ಕೋ ಅಂತ. ಕಂಪ್ನಿಯನ್ನು ತುಂಬ ಚೆನ್ನಾಗಿ ಹೋಗ್ತಿರುತ್ತೆ, ಆದರೆ ಅಷ್ಟೊಂದು ಪ್ರಾಫಿಟ್ ಅನಿಸಲ್ಲ. ಅದಕ್ಕೋಸ್ಕರ ಜಾರ್ಡನ್ನು ಕಂಪ್ನಿ ನೇಮ್ನ ಚೇಂಜ್ ಮಾಡ್ತಾನೆ, ಸ್ಟ್ರಾಟಾನ್ ಓಕ್ಮಾಂಟ್ ಅಂತ. ಆಮೇಲೆ ಅವರಿಗೆಲ್ಲ ಡೀಪಾಗಿ ಹೇಳ್ತಾನೆ ನಾವಿಷ್ಟು ದಿನ ಪೆನ್ನಿ ಸ್ಟಾಕ್ಸ್ ಮಾಡಿದ್ದು ಸಾಕು, ಅಂದರೆ ಲಾರ್ಜ್ ಸ್ಕೇಲ್ ಬಿಗ್ ಸ್ಟಾಕ್ಸ್ನ ಮಾರೋಣ, ತುಂಬ ಪ್ರಾಫಿಟ್ ತೆಗಿಯೋಣ ಅಂತ. ಆವಾಗಿಂದ ಫುಲ್ಲು ರಿಚ್ ಇರೋರಿಗೆ ಫೋನ್ ಮಾಡಿಬಿಟ್ಟು ದೊಡ್ಡ ದೊಡ್ಡ ಸ್ಟಾಕ್ಸ್ ಮಾರೋಣ ಅಂತ ಹೇಳ್ಬಿಟ್ಟು. ಅದೇ ರೀತಿ ಕಂಪ್ನಿ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಅವರು ಬರೀ ದೊಡ್ಡ ದೊಡ್ಡವ್ರಿಗೆ ಟಾರ್ಗೆಟ್ ಮಾಡಿ ಕಾಲ್ ಮಾಡಿ ಅವ್ರಿಗೆ ದೊಡ್ಡ ದೊಡ್ಡ ರೇಂಜಲ್ಲಿ ಸ್ಟಾಕ್ಸ್ ಮಾರ್ತಿರ್ತಾರೆ ತುಂಬ ಜಾಸ್ತಿ. ಅದರಿಂದ ತುಂಬ ಪ್ರಾಫಿಟ್ ಆಗ್ತಾಯಿರುತ್ತೆ. ಕಂಪ್ನಿ ತುಂಬ ಬೇಗ ಬೆಳೆಯುತ್ತೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ. ಇವ್ರು ಬಂದ್ಬಿಟ್ಟು FBI ಅವ್ರನ್ನ ಫಾಲೋ ಮಾಡ್ತಿರ್ತಾರೆ ಹೇಗೆ ಇಷ್ಟು ಬೇಗ ಬೆಳೀತಿದ್ದಾನೆ ಅಂತ. ಒಂದು ನ್ಯೂಸ್ ಪೇಪರಲ್ಲಿ ಕೂಡ ಬರ್ತಾನೆ ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಅಂತ. ವಾಲ್ ಸ್ಟ್ರೀಟ್ ಬಿಟ್ಬಿಟ್ಟು ಲಾಂಗ್ ಐಲ್ಯಾಂಡಲ್ಲಿ ಕಂಪ್ನಿ ಶುರು ಮಾಡ್ದ ಅಂತ. ಒಂದು ದೊಡ್ಡ ಅಪಾರ್ಟ್ಮೆಂಟಲ್ಲಿ ಮನೆ ತೊಗೊಂಡಿರ್ತಾನೆ. ಅವ್ನ ಕಂಪ್ನಿ ಯಾವ ರೇಂಜಿಗೆ ಬೆಳೆಯುತ್ತೆ ಅಂತಂದರೆ ಅವನಿಗೆ ಡೈಲಿ ಕ್ಲೈಂಟ್ಸು ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ, ನಮ್ಮನ್ನು ತೊಗೊಳ್ಳಿ ನಿಮ್ಮನ್ನು ತೊಗೊಳ್ಳಿ ಅಂತ. ಅವ್ರು ಮತ್ತೆ ಕ್ಯಾಶುವಲ್ ಡಿಸ್ಕಷನ್ ಮಾಡ್ತಿರ್ತಾರೆ ಮೀಟಿಂಗ್, ಕಂಪ್ನಿ ಇನ್ನೂ ಹಿಂಗೆ ಚೆನ್ನಾಗಿ ಬೆಳೆಸಬೇಕು ಅಂತ. ಅದಾದ ನಂತರ ಒಂದು ಕ್ಲೈಂಟ್ ಹೇಳ್ತಾರೆ ಅಂದರೆ ನಿಮ್ಮ ತಂದೆಯವ್ರು ನಿಮ್ಮನ್ನು ಮೀಟ್ ಆಗಿ ಬರ್ತಿದ್ದಾರೆ ಅಂತ. ಇವರೇ ಜಾರ್ಡನ್ ಅವ್ರ ತಂದೆ ಈಗ ಪ್ರೆಸೆಂಟ್ ಸ್ಟೇಜಲ್ಲಿ. ಅವ್ನು ಬಂದು ಅವನ್ನ ವಿಚಾರಿಸ್ತಿರ್ತಾನೆ ನೀನೇನು ದುಡ್ಡು ಮಾಡಿದ್ಯಾ, ಆದರೆ ಫನ್ನಿ ಸೀನ್ ಅದು, ತುಂಬ ಖರ್ಚು ಮಾಡ್ತಿದ್ಯಾ ಅಂತ. ಅವನು ಒಂದು ಡಿನ್ನರ್ಗೆ $26,000 ಖರ್ಚು ಮಾಡಿರ್ತಾನೆ. ಅದಕ್ಕೆ ಹೇಳ್ತಿರ್ತಾನೆ ಕ್ಯಾಶುವಲ್ ಮೀಟಿಂಗ್ಸಲ್ಲಿ ಮುಗಿಯುತ್ತೆ. ಆಮೇಲೆ ಅವ್ರು ಅದೇ ಖುಷಿಲಿ ಪಾರ್ಟಿ ಮಾಡ್ತಾರೆ, ಒಂದು ಇಷ್ಟೊಂದು ಪ್ರಾಫಿಟ್ ಆಗಿದೆ ಕಂಪ್ನಿಗೆ ಅಂತ ಹೇಳ್ಬಿಟ್ಟು. ಆ ಪ್ರಾಫಿಟಲ್ಲಿ ಆ ಪಾರ್ಟಿಲಿ ಜಾರ್ಡನ್ಗೆ ಫಸ್ಟ್ ಟೈಮ್ ನಯೋಮಿ ಮೀಟ್ ಆಗ್ತಾಳೆ. ಅವಳು ನಯೋಮಿ ಅಂತ. ಅವಳನ್ನ ಅವನು ಡೇಟಿಂಗ್ ಕರ್ಕೊಂಡು ಹೋಗ್ತಾನೆ. ಡೇಟಿಂಗಲ್ಲಿ ತುಂಬ ಕ್ಲೋಸ್ ಆಗ್ತಾರೆ ಇಬ್ಬರು. ಡೇಟಿಂಗಲ್ಲಿ ಹೇಳ್ತಾಳೆ ನಂಗೆ ಅಲ್ಲೇ ಮದುವೆ ಆಗಿದೆ ಅಂತ. ಅವನು ಜಾರ್ಡನಿಗೆ ಮದುವೆ ಆಗಿರುತ್ತೆ, ಆದರೂ ನಯೋಮಿಗೆ ಗೊತ್ತಿದ್ದರೂ ಅವನ ಜೊತೆ ತುಂಬ ಕ್ಲೋಸಾಗಿ ಮೂವ್ ಮಾಡ್ತಾರೆ. ಅವರಿಬ್ಬರು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಇವಳು ಫಸ್ಟ್ ವೈಫ್ ಟ್ರೆಸರ್ಸ್ ನೋಡಿಬಿಡ್ತಾಳೆ. ನೋಡಿಬಿಟ್ಟು ಅವನ ಹತ್ರ ವಿಚಾರಿಸ್ತಾಳೆ ಅವ್ನು ಲವ್ ಮಾಡ್ತಿದ್ಯಾ ಅಂತ.
ಹಾಗಿದ್ದರೆ ಇಬ್ಬರು ಡೈವರ್ಸ್ ತೊಗೋತಾರೆ. ಅವರಿಬ್ಬರು ಡೈವರ್ಸ್ ತೊಗೊಂಡ ನಂತರ ಇವನು ವಾಪಸ್ ನಯೋಮಿ ಜೊತೆ ಮದುವೆ ಆಗ್ತಾನೆ. ನಯೋಮಿಗೆ ಮತ್ತೆ ಅವನು ಈ ಶಿಪ್ನ ಗಿಫ್ಟಾಗಿ ಕೊಡ್ತಾನೆ, ವೆಡ್ಡಿಂಗ್ ಗಿಫ್ಟಾಗಿ. ತುಂಬ ದುಡ್ಡು ಮಾಡಿರ್ತಾನೆ ಅಷ್ಟರೊಳಗಡೆ. ನಯೋಮಿ ತುಂಬ ಖುಷಿ ಆಗ್ತಾಳೆ ಫಾರ್ ದ ಫಸ್ಟ್ ಟೈಮ್. ಆಮೇಲೆ ಇವರಿಬ್ಬರು ಬಂದ್ಬಿಟ್ಟು ಅವರಿಬ್ಬರು ಬಾಡಿ ಗಾರ್ಡ್ಸು, ರಾಕೋ ಅಂತ. ಇಬ್ಬರಿಗೂ ಒಂದೇ ಹೆಸರು ಇಟ್ಟಿರ್ತಾನೆ. ಅವರು ತುಂಬ ಚೆನ್ನಾಗಿ ಹೋಗ್ತಿರ್ತಾರೆ, ಅಂದರೆ ಡೈಲಿ ಕ್ಯಾಶುವಲ್ ಜಗಳ ಆಡೋದು, ತುಂಬ ಕ್ಲೋಸಾಗಿ ಮೂವ್ ಮಾಡ್ತಿರ್ತಾರೆ ಇಬ್ಬರು. ನೋಡ್ಬೋದು, ಒಂದು ಕ್ಯಾಶುವಲ್ ಅವ್ನು ವರ್ಕಿಂಗ್ ಡೇಸಲ್ಲಿ ಕಂಪ್ನಿಗೆ ಬರ್ತಿರ್ತಾನೆ. ಕಂಪ್ನೀಲಿ ಡಾನಿದ ಹಳೆ ಫ್ರೆಂಡ್ ಇವನು, ಸ್ಟೀವ್ ಮ್ಯಾಡನ್ ಅಂತ. ಅವನು ಒಂದು ಶೂ ಕಂಪ್ನಿ ಓನರು, ಅಂದರೆ ವುಮೆನ್ ಶೂ. ಅದರಿಂದ ಅವ್ರು ಡಿಸ್ಕಸ್ ಮಾಡಿರ್ತಾರೆ ಏನಂತಂದರೆ 85% ಸ್ಟಾಕ್ಸ್ ತೊಗೊಂಡಿದ್ದೀವಿ, ಕಂಪ್ನಿ ಮೇಲಕ್ಕೆ ತೊಗೊಂಡೋಗ್ಬೇಕು ಅಂತ. ಇವನು ಬಂದ್ಬಿಟ್ಟು FBI ಅವರು. ಇವ್ರು ಇಷ್ಟು ಬೇಗ ಮೇಲೆ ಬರ್ತಿರೋದನ್ನ ಇವರು ಹಿಂದ್ಗಡೆಯಿಂದ ಅಬ್ಸರ್ವ್ ಮಾಡ್ತಿರ್ತಾರೆ. ಒಂದಿನ ಜಾರ್ಡನ್ ಅವ್ರ ಅಡ್ವೊಕೇಟ್ ಅವ್ನಿಗೆ ಹೇಳ್ತಾನೆ, ನಿನ್ನ ಫೋನ್ ಕಾಲ್ಸ್ ಎಲ್ಲ ಟ್ರೇಸ್ ಮಾಡ್ತಿದ್ದಾರೆ, ಹುಷಾರಾಗಿರು ಅಂತ. ಒಂದಿನ ಆ ಇಬ್ಬರು ಏಜೆಂಟ್ಸು ಜಾರ್ಡನ್ನ ಮೀಟ್ ಆಗಿ ಬರ್ತಾರೆ. ಮೀಟ್ ಆಗಿ ಬಂದ್ಬಿಟ್ಟು ಕೇಳ್ತಾರೆ, ಅಂದರೆ ನಿಮ್ಮ ವೆಡ್ಡಿಂಗಿಗೆ ಯಾರ್ಯಾರು ಬಂದಿದ್ದರು ಅಂತ. ಅವ್ರ ಲಿಸ್ಟ್ ಬೇಕು ನಮಗೆ ಅಂತ. ಲಿಸ್ಟ್ ಏನೋ ಕೊಡ್ತಾನೆ. ಅದಾದ ನಂತರ ಅವನ್ನ ಚೆಕಿಂಗ್ ಮಾಡ್ತಾನೆ, ಅಂದರೆ ಅವ್ನ ಡಾಕ್ಯುಮೆಂಟ್ಸ್ ವೆರಿಫಿಕೇಷನು. ಆದರೆ FBI ಬ್ಯಾಕ್ಗ್ರೌಂಡಿಂದ ಅವ್ನು ಯಾವಾಗಲೂ ಫಾಲೋ ಮಾಡ್ತಾನೆ ಇರುತ್ತೆ. ಅವನು ಆಮೇಲೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾನೆ, ಅವನ ಹತ್ರ ಇರೋ ದುಡ್ಡನ್ನ ಸ್ವಿಸ್ ಬ್ಯಾಂಕಲ್ಲಿ ಇಡಬೇಕು ಅಂತ. ಅವನಿಗೆ ಇನಿಷಿಯಲ್ ತೋರಿಸಿದ್ದು ಸ್ವಿಸ್ ಬ್ಯಾಂಕಲ್ಲಿ ಮಾತಾಡ್ತಾನೆ. ಅವ್ರ ಹತ್ರ ನಾವು ಏನಾದರೂ ಕ್ರೈಮ್ಸಲ್ಲಿ ಸಿಗಾಕೊಂಡ್ರು ನೀವು ಮನಿ ಏನು ಮಾಡಲ್ವಾ ಅಂತ. ಅದಕ್ಕೆ ಸ್ವಿಸ್ ಬ್ಯಾಂಕ್ ಅವರು ಐಡಿಯಾ ಕೊಡ್ತಾರೆ, ಏನಂತಂದರೆ ನೀವು ನಿಮ್ಮ ಹೆಸರಲ್ಲಿ ಇಡಬೇಡಿ ಅಕೌಂಟ್ನ ಅಂತ. ಅದಕ್ಕೆ ಜಾರ್ಡನ್ ಯೋಚನೆ ಮಾಡಿಬಿಟ್ಟು ಇವಳು ಆಂಟ್ ಎಮ್ಮ ಅಂತ, ಜಾರ್ಡನ್ ಅವರ ಮಿಸ್ಸಸ್ ಆಂಟ್, ಅವಳ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಅವಳ ಹೆಸರಲ್ಲಿ ಮಾಡ್ತಾರೆ. ಈಗ ಅವರು US ಇಂದ ಅಲ್ಲಿ ದುಡ್ಡು ಸ್ವಿಟ್ಜರ್ಲ್ಯಾಂಡ್ ಹೆಂಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನೇ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ಫಸ್ಟ್ ಟೈಮ್. ಅದಕ್ಕೆ ಅವರು ಆಂಟ್ ಎಮ್ಮ ಇವಳ ಹತ್ರನೇ $2 million ಫಸ್ಟ್ ಟೈಮ್ ಟ್ರಾವೆಲಿಂಗಲ್ಲಿ ಕಳಿಸ್ತಾರೆ, ಏನು ಸಿಗಾಕೊಳ್ಳಲ್ಲ. ಇದೇ ರೀತಿ ಮಾಡ್ತಾ 6 ರೌಂಡ್ಸಲ್ಲಿ ಹತ್ತಿರ $20 million ಕಳಿಸ್ತಾರೆ ಅವರು ಸ್ವಿಟ್ಜರ್ಲ್ಯಾಂಡ್ಗೆ. ಅದಾದ ನಂತರ ಇವನು ಬಂದ್ಬಿಟ್ಟು ಬ್ರ್ಯಾಡ್ ಮತ್ತು ಡಾನಿ ಇವರಿಬ್ಬರು ಫನ್ನಾಗಿ ಜಗಳ ಆಡ್ತಿರ್ತಾರೆ ರೋಡಲ್ಲಿ. ಅದು ಸೀರಿಯಸ್ ಆಗಿಬಿಡುತ್ತೆ, ಅಂದರೆ ಹೊರಗಡೆಯಿಂದ ಪೊಲೀಸರು ನೋಡ್ತಿರ್ತಾರೆ. ಇವನು ಪಬ್ಲಿಕಲ್ಲಿ ಗನ್ ತೆಗೆದುಬಿಡ್ತಾನೆ ಬ್ರ್ಯಾಡ್. ಅದಕ್ಕೋಸ್ಕರ ಪೊಲೀಸ್ ಅವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ಅವನ್ನ ಜೈಲಿಗೆ ತೊಗೊಂಡೋಗ್ತಾರೆ. ಅಂದರೆ ಅವ್ನು ಮಾಡಿದ್ದು ಪಬ್ಲಿಕಲ್ಲಿ ಗನ್ ತೆಗೆದಿದ್ದಕ್ಕೆ 3 years ಜೈಲಿನೂ ಇರುತ್ತೆ ಅವನಿಗೆ. ಆನಂತರ ಇವನು ಡಾನಿ ಒಂದು ಹಳೆ ಡ್ರಗ್ಸ್ ತೊಗೊಂಬಂದಿರ್ತಾನೆ, ಅಂದರೆ ಲೆಮನ್ ಅಂತ. ತುಂಬ ಓಲ್ಡ್ ಇದು, 1114 ಅಂತ, ತುಂಬ ಫೇಮಸ್ ಡ್ರಗ್ಸ್. ತುಂಬ ಎಂಜಾಯ್ ಮಾಡಬೇಕು ಅನ್ನೋ ಫೀಲಲ್ಲಿ ತೊಗೊಂಬಂದು ಕೊಡ್ತಾನೆ. ಅವರು ಇಬ್ಬರು ಒಂದೊಂದು ಟ್ಯಾಬ್ಲೆಟ್ ತೊಗೋತಾರೆ. ತೊಗೊಂಡಾದ್ಮೇಲೆ ಅವ್ರಿಗೆ ಆ ಡ್ರಗ್ಸ್ ಅವ್ರಿಗಿನ್ನ ಕಿಕ್ ಕೊಡ್ತಿರಲ್ಲ. ಅದಕ್ಕೆ ತೊಗೊಂಡ್ಬಿಟ್ಟು ಕ್ಯಾಶುವಲಾಗಿ ಫ್ರೀ ಆಗಿರಬೇಕಾದ್ರೆ ಒಂದು ಅಡ್ವೊಕೇಟ್ ಕಾಲ್ ಮಾಡ್ತಾನೆ ಜಾರ್ಡನ್ಗೆ, ನಿನ್ನ ಕಾಲು ಮತ್ತೆ ಟ್ರೇಸ್ ಆಗಿದೆ, ಇದ್ರಲ್ಲಿ ಮಾತಾಡೋದು ಬೇಡ, ಹೋಗು ಹತ್ರದಲ್ಲಿರೋ ಟೆಲಿಫೋನ್ ಬೂತ್ ಹತ್ರ ಹೋಗಿ ಕಾಲ್ ಮಾಡು ಅಂತ. ಅವ್ನಿಗೆ ಹೇಳ್ತಾನೆ, ನಿನ್ನ ಫ್ರೆಂಡ್ ಅರೆಸ್ಟ್ ಆಗಿದ್ದಾನೆ ಅಂತ ಬ್ರ್ಯಾಡ್. ಜಾರ್ಡನಿಗೆ ಗೊತ್ತಿರಲ್ಲ ಎಂತಕ್ಕೆ ಅರೆಸ್ಟ್ ಆಗಿದ್ದಾನೆ ಅಂತ. ನೋಡಿದ್ರೆ ಆ ಗ್ಯಾಪಲ್ಲಿ ಅವನು ಆವಾಗಲೇ ಡ್ರಗ್ಸ್ ತೊಗೊಂಡಿರ್ತಾನಲ್ಲ, ಅದು ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇವನ ಕೈಗೆ ಅದು ತಡ್ಕೊಳಕ್ಕೂ ಆಗ್ತಿರಲ್ಲ. ಇವನಿಗೆ ಒಂಥರ ಸ್ಟ್ರೋಕ್ ಹೊಡೆದಂಗೆ ಆಗ್ತಿರುತ್ತೆ ಬಾಡಿಗೆ. ಫುಲ್ಲು ನಿಶೆ ಇರ್ಬಿಡುತ್ತೆ ಅವನಿಗೆ, ನಡೆಯೋಕ್ಕೆ ಕೂಡ ಆಗ್ತಿರಲ್ಲ. ತುಂಬ ಸ್ಟ್ರಗಲ್ ಮಾಡಿಬಿಟ್ಟು ಹೆಂಗೋ ಕಾರ್ ಹತ್ಕೋತಾನೆ. ಕಾರನ್ನ ತೊಗೊಂಡು ಮನೆಗೆ ಹೋಗೋದು ದೊಡ್ಡ ಸಾಹಸ ಆಗಿರುತ್ತೆ. ಅವನೇನು ಅನ್ಕೋತಾನೆ, ಹೇಗೋ ನಾನು ಕಾರ್ ಓಡಿಸ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಅಂದ್ಕೊಂಡು ಓಡಿಸ್ಕೊಂಡು ಹೋಗ್ತಾನೆ. ಮನೇಲಿ ರೀಚ್ ಆಗ್ತಾನೆ. ಮನೇಲಿ ರೀಚ್ ಆಗಬೇಕಾದ್ರೆ ಜಾರ್ಡನ್ ಮಗಳು ಮನೇಲಿರ್ತಾಳೆ. ತುಂಬ ಕಷ್ಟಪಟ್ಟು ಮನೆಗೆ ಬರ್ತಾನೆ. ಮನೆಗೆ ಬಂದಮೇಲೆ ಗೊತ್ತಾಗುತ್ತೆ ಅವನ ಫ್ರೆಂಡ್ ಅಂದರೆ ಡಾನಿ ಅವನು ಫೋನಲ್ಲಿ ಯಾರಿಗೋ ಆ ವಿಚಾರನ ಹೇಳ್ತಿರ್ತಾನೆ. ಬಂದ್ಬಿಟ್ಟು ಡಾನಿ ಕೈಲಿರೋ ಫೋನ್ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆದರೆ ಅಷ್ಟರೊಳಗಡೆ ಡಾನಿ ಕೂಡ ಫುಲ್ಲು ನಿಶೆ ತಲೆಗೇರ್ಬಿಟ್ಟಿರುತ್ತೆ. ಡಾನಿ ಆ ನಿಶೆ ಇರೋ ಟೈಮಲ್ಲೇ ಮಿಸ್ಸಾಗಿ ಈ ಫುಡ್ನ ತಿಂದುಬಿಡ್ತಾನೆ. ಅವ್ನು ತಿಂದಿನ ಫೋರ್ಸಲ್ಲಿ ಅದು ಗಂಟ್ಲು ಸಿಗಾಕೊಂಡ್ಬಿಡುತ್ತೆ. ಅದಾದ ನಂತರ ಹೇಗೋ ಸೀನ್ ಮುಗಿಯುತ್ತೆ ಅಲ್ಲಿಗೆ. ಅಲ್ಲಿಂದ ಪೊಲೀಸ್ ಬರ್ತಾರೆ ನೋಡಿದ್ರೆ ಜಾರ್ಡನ್ ಹತ್ರ. ಎಂತಕ್ಕಂದರೆ ಅವ್ನ ಕಾರ್ ಈ ರೇಂಜಿಗೆ ಡ್ಯಾಮೇಜ್ ಮಾಡಿರ್ತಾನೆ. ಅವ್ನು ಏನು ಮಾಡಿಲ್ಲ ಅಂತ ಅಂದ್ಕೊಂಡಿರ್ತಾನೆ. ನೋಡಿದ್ರೆ ತುಂಬ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಬಂದಿರ್ತಾನೆ. ಅಷ್ಟರಲ್ಲಿ ಬ್ರ್ಯಾಡ್ ರಿಲೀಸ್ ಆಗ್ತಾನೆ ಮತ್ತೆ.
ಇದು ರಿಲೀಸ್ ಆಗಿ ಬಂದ ತಕ್ಷಣ ಸೀನ್ ಮತ್ತೆ ಜಾರ್ಡನ್ ಕಡೆ ಶಿಫ್ಟ್ ಆಗುತ್ತೆ. ಅವನು ಯಾವ ತಂದೆ ಹೇಳ್ತಿರ್ತಾನೆ ನಾನು ಕಂಪ್ನಿಯಿಂದ ನಿಲ್ಲಿಸ್ಬೇಕಂತ ಮಾಡಿದ್ದೀನಿ ಅಂತ. ಆದರೆ ವಾಪಸ್ ಕಂಪ್ನೀಲಿ ಬಂದ್ಬಿಟ್ಟು ಕಂಪ್ನಿಯವ್ರ ಮುಂದ್ಗಡೆ ಮಾತಾಡ್ಬೇಕಾದ್ರೆ ಹೇಳ್ತಾನೆ ಅವ್ನ ಕೈಲಿ ಕಂಪ್ನಿ ನಿಂದ್ರಿಸೋಕ್ಕಾಗಲ್ಲ, ಮತ್ತೆ ಶುರು ಮಾಡ್ತೀನಿ, ನಾನು ಯಾರಿಗೋಸ್ಕರನೂ ಹೆದರ್ಕೊಂಡು ನಿಂದ್ರಿಸಲ್ಲ ಕಂಪ್ನಿ ಅಂತ. ಇದನ್ನು ಕೂಡ FBI ಫಾಲೋ ಮಾಡ್ತಿರುತ್ತೆ. ಅಂದರೆ ಅವ್ನು ಏನೇನು ಮಾಡ್ತಿದ್ದಾನೆ ಎಲ್ಲ ಅಂತ. ಇವರೆಲ್ಲ ಬ್ರ್ಯಾಡ್ ಬಂದಿರೋ ಖುಷಿಗೆ ಮತ್ತೆ ಪಾರ್ಟಿ ಮಾಡ್ತಿರ್ತಾರೆ. ಅಂದರೆ ಬ್ರ್ಯಾಡ್ ರಿಲೀಸ್ ಆದ ಅಂತ ಬ್ರ್ಯಾಡ್ನ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಬಿಟ್ಟು ಅವತ್ತು ಫನ್ನಿಯಾಗಿ ಮಾಡಿರೋ ಮಿಸ್ಟೇಕಿಂದ ಸೀರಿಯಸ್ ಆಯಿತು ಅಂತ ಹೇಳ್ಬಿಟ್ಟು, ಅದಾದ ನಂತರ ಇವನಿಗೆ ತುಂಬ ಮೆಸೇಜಸ್ ಅಂದರೆ ನೋಟಿಸ್ ಬರ್ತಿರ್ತವೆ, ನೀನು ಇಷ್ಟೊಂದು ಅಫೆನ್ಸ್ ಮಾಡ್ತಿದ್ದೆ ಅಂತ. ಆದರೂ ಜಾರ್ಡನ್ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಅಂದರೆ ಅದು ಸೀರಿಯಸ್ ಇಶ್ಯೂ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟಿರ್ತಾನೆ. ಅದನ್ನ ಕೂಡ ಡ್ಯಾನಿ ಕೂಡ ತುಂಬ ಕ್ಯಾಶುವಲಾಗಿ ತೊಗೊಂಡಿರ್ತಾನೆ. ಆದರೆ ಒಂದಿನ ಅವರು ಕಂಪ್ನಿಗೆ ಬಂದುಬಿಟ್ಟು ಎಲ್ಲರನ್ನೂ ಡಿಸ್ಕಸ್ ಮಾಡಿಸ್ತಾರೆ. ಅಂದರೆ ಅವ್ರನ್ನ ಕಮ್ಯುನಿಕೇಟ್ ಮಾಡ್ತಾರೆ, ನೀವು ಹೇಗೆ ದುಡ್ಡು ಮಾಡಿರಿ ಏನು ಕತೆ ಅಂತ. ಅವ್ರಿಗೆ ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ಅದ್ರ ಬಗ್ಗೆ ಇವ್ರು ಮರುದಿನ ಡಿಸ್ಕಸ್ ಮಾಡ್ತಾರೆ. ತಾವು ತಮ್ಮ ಬೋಟಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಇನ್ನೊಂದು ನ್ಯೂಸು ಗೊತ್ತಾಗುತ್ತೆ. ಏನಂದರೆ ಇವರು 85% ಸ್ಟಾಕ್ಸ್ ತಾವೇ ಓನ್ ಮಾಡಿರ್ತಾರಲ್ಲ, ಯಾವುದಂದ್ರೆ ಸ್ಟೀವ್ ಜಾರ್ಡನ್ ಶೂ ಕಂಪ್ನೀಲಿ ಇನಿಷಿಯಲಲ್ಲಿ. ಆ ಕಂಪ್ನಿ ಕೂಡ 85% ಅವನ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅವನು, ಇವನಿಗೆ ಗೊತ್ತಿಲ್ಲದೆ. ಅದಾದ ನಂತರ ಆ ಗ್ಯಾಪಲ್ಲಿ ಇವನ್ ಹೆಂಡತಿ ಹತ್ಕೊಂಡ್ಬರ್ತಾಳೆ. ಯಾಕಂದರೆ ಆಂಟ್ ಎಮ್ಮ ಸತ್ತೋಗಿದ್ದಾಳೆ ಅಂತ. ಇವನಿಗೆ ಇನ್ನೂ ದೊಡ್ಡ ತಲೆನೋವಾಗುತ್ತೆ. ಸ್ವಿಸ್ಸಲ್ಲಿ ಅವಳ ಹೆಸರಲ್ಲಿ $20 million ಇಟ್ಟಿದ್ದೀನಿ ಅಂತ ಸ್ವಿಸ್ ಮ್ಯಾನೇಜರ್ಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನೀವೇನು ವರಿ ಮಾಡ್ಕೋಬೇಡಿ, ಅವಳು ಆಂಟ್ ಎಮ್ಮ ಸಾಯೋಕ್ಕಿಂತ ಮುಂಚೆ ಸಕ್ಸಸ್ಸರ್ ಆಗಿ ಎಲ್ಲ ನಿಮ್ಮ ಹೆಸರಿಗೆ ಸೈನ್ ಮಾಡಿ ಹೋಗಿದ್ದಾಳೆ ಅಂತ. ಅದಕ್ಕೆ ಅವನು ಈಗ ಬೇಗ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕಾಗಿರುತ್ತೆ. ಅವ್ನು ಕ್ಯಾಪ್ಟನ್ ಕರೆದು ಹೇಳ್ತಾನೆ, ನಾವು ಸ್ವಿಟ್ಜರ್ಲ್ಯಾಂಡಿಗೆ ರೀಚ್ ಆಗಬೇಕು, ಬೋಟ್ ಸ್ಟಾರ್ಟ್ ಮಾಡಿ ಅಂತ. ಹೋಗಬೇಕಾದ್ರೆ ಅಲ್ಲಿ ಸುನಾಮಿ ಬರುತ್ತೆ. ಸುನಾಮಿಯಿಂದ ತುಂಬ ಸ್ಟ್ರಗಲ್ ಮಾಡ್ತಾರೆ ಇವರು. ತಮ್ಮನ್ನು ತಾವು ಸೇವ್ ಮಾಡ್ಕೊಳ್ಳೋದು ತುಂಬ ದೊಡ್ಡ ಕಷ್ಟ ಆಗ್ಬಿಟ್ಟಿರುತ್ತೆ. ಅಷ್ಟರೊಳಗಡೆ ಬೋಟ್ ಮುಳುಗೋಗುತ್ತೆ. ಆದರೆ ಕ್ಯಾಪ್ಟನ್ನು ಅಲ್ಲೇ ನಿಯರ್ ಬೈ ಇರೋಂಥವ್ರಿಗೆ ಫೋನ್ ಮಾಡಿ ಹೇಳಿರ್ತಾನೆ. ಅಂದರೆ ಅಲ್ಲಿಂದ ಸೆಕ್ಯೂರ್ ಮಾಡೋಕ್ಕೆ ಶಿಪ್ ಕಡೆಯಿಂದ ಬರ್ತಾರೆ. ಬಂದ್ಬಿಟ್ಟು ಇವರೆಲ್ಲರನ್ನೂ ಅವರು ಕಾಪಾಡ್ತಾರೆ. ಅದೇ ಖುಷಿಯಲ್ಲಿ ಜಸ್ಟ್ ಫನ್ ಮಾಡ್ತಿರ್ತಾರೆ. ಅದನ್ನ ಜಾರ್ಡನ್ ನೋಡ್ತಿರ್ತಾನೆ. ಆಮೇಲೆ ಜಾರ್ಡನ್ನು ವಿಂಡೋ ನೋಡ್ತಾನೆ. ಅಂದರೆ ಜಾರ್ಡನ್ನು ಒಂದು ಪ್ರೈವೇಟ್ ಜೆಟ್ಗೆ ಕಾಲ್ ಮಾಡಿ ಹೇಳಿರ್ತಾನೆ, ಬನ್ನಿ ಅಂತ ನಮ್ಮನ್ನು ಟೇಕ್ ಆಫ್ ಮಾಡ್ಕೊಂಡು ಹೋಗಿ. ಆ ಜೆಟ್ಟು ಬ್ಲಾಸ್ಟ್ ಆಗ್ಬಿಡುತ್ತೆ. ಅವ್ನು ವಿಂಡೋಲಿ ನೋಡ್ತಾನೆ. ಅವಾಗ ಅವನಿಗೆ ಅನಿಸುತ್ತೆ, ನಾನು ಸಪ್ರೇಟಾಗಿ ಏನಾದ್ರು ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಇವನು ಸ್ವಂತ ತಾನೇ ಅಡ್ವರ್ಟೈಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪಬ್ಲಿಕ್ಗಳಿಗೆ. ಯಾಕಂದರೆ ಅವ್ನು ಅವಾಗಲೇ ಲಾಸ್ ಆಗಿರ್ತಾನಲ್ಲ, ಅದನ್ನ ರಿಕವರ್ ಮಾಡಬೇಕಂತ ಹೇಳ್ಬಿಟ್ಟು. ಆದರೆ ಅಷ್ಟರಲ್ಲಿ ಮತ್ತೆ FBI ಇವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಯಾಕಂದರೆ ಇವ್ನಿಗೆ ಅಷ್ಟರಲ್ಲಿ ಇವನ ಮೇಲೆ ತುಂಬ ಕೇಸಸ್ ಬಂದುಬಿಟ್ಟಿರುತ್ತೆ. ಮಿನಿಮಮ್ 5 to 6 ಕೇಸಸ್ ಆಗಿರುತ್ತೆ. ಅದಕ್ಕೆ FBI ಅರೆಸ್ಟ್ ಮಾಡಿಬಿಟ್ಟು ಅವ್ನು ವೆರಿಫಿಕೇಷನ್ ಅಂತ ತೊಗೊಂಡೋಗ್ತಾರೆ, ಎಲ್ಲ ಕಮ್ಯುನಿಕೇಟ್ ಮಾಡೋಕ್ಕೆ. ಇಷ್ಟೊಂದು ಮಿಸ್ಟೇಕ್ಸ್ಗಳಿಂದ ಕಡೆ ಯಾರ್ಯಾರು ಇದ್ದಾರೆ ಏನು ಕತೆ ಅಂತ. ಅದಾದಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಅವ್ರ ಫ್ರೆಂಡ್ಸ್ ಕೂಡ ಕೈವಾಡ ಇದೆ ಅಂತ. ಅವ್ರ ಫ್ರೆಂಡ್ಸ್ನ ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಅವನು ಸ್ವಿಸ್ಸಲ್ಲಿ ಸ್ಮಗಲ್ ಮಾಡಿ ದುಡ್ಡು ತೊಗೊಂಡೋಗಿರ್ತಾನೆ. ಅಂದರೆ ಟ್ಯಾಕ್ಸ್ ಪೇ ಮಾಡ್ದೇನೆ US ಇಂದ ಸ್ವಿಟ್ಜರ್ಲ್ಯಾಂಡ್ಗೆ. ಅದಕ್ಕೋಸ್ಕರ ಆ ಸ್ವಿಟ್ಜರ್ಲ್ಯಾಂಡ್ ಮ್ಯಾನೇಜರ್ ಕೂಡ, ಸ್ವಿಸ್ ಬ್ಯಾಂಕ್ ಮ್ಯಾನೇಜರ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಜಾರ್ಡನ್ ಕೋರ್ಟ್ ಹತ್ರ ಬಂದು ಹೇಳ್ತಾನೆ, ಅವನ ಮೇಲೆ ತುಂಬ ಕೇಸಸ್ ಇದೆ ಅಂತ. ಅವನಿಗೆ ಬೇಲ್ ಬೇಕು ಅಂದರೆ ಮಿನಿಮಮ್ $10 million ಫೈನ್ ಕಟ್ಟಬೇಕಂತ ಹೇಳಿರ್ತಾರೆ. ಇಲ್ಲ ಅಂತಂದರೆ 20 years ಜೈಲಿರುತ್ತೆ. ಅದಕ್ಕೋಸ್ಕರ ಅವ್ನ ಫ್ರೆಂಡ್ ಹತ್ರ ಅವನು ಮಾತಾಡ್ತಾನೆ, 20 years ಜೈಲಲ್ಲಿದ್ದರೆ ನನ್ನ ಮಕ್ಕಳು ದೊಡ್ಡವರಾಗೋಷ್ಟೊಳಗೆ ನಾನು ಜೈಲಲ್ಲೇ ಇರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಅದ್ರ ಬದಲು $10 million ಫೈನ್ ಹಾಕಬೇಕಂತ ಹೇಳಿರ್ತಾರೆ. ಅದಾದ ನಂತರ ಅವನು $10 million ಒಪ್ಕೊಂಡು ಸೈನ್ ಮಾಡ್ತಾನೆ, ಅಷ್ಟು ಮಿಲಿಯನ್ ಕೊಡಬೇಕು ಅಂತ. ಅಷ್ಟರಲ್ಲಿ ಅವನ ವೈಫ್ ಜೊತೆ ಕ್ಯಾಶುವಲಾಗಿ ಮಾತಾಡಬೇಕಾದ್ರೆ ಸೀರಿಯಸ್ಸಾಗಿ ಜಗಳ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅವಳು ಏನೋ ಎಕ್ಸ್ಪೆಕ್ಟ್ ಮಾಡಿರ್ತಾಳೆ, ಇಲ್ಲಿ ಬೇರೆನೇ ನಡೀತಿರುತ್ತೆ. ಅಂದರೆ $10 million ಅವನ ಹತ್ರ ಅಮೌಂಟ್ ಕೂಡ ಇರೋಲ್ಲ. ಅವ್ನ ಮನೆ ಸೆಲ್ ಮಾಡಿಬಿಟ್ಟು ಕೊಡೋಣ ಅಂತ ಹೇಳ್ತಾನೆ. ಯಾಕಂದರೆ $20 million ಸ್ವಿಟ್ಜರ್ಲ್ಯಾಂಡಲ್ಲಿ ಇಟ್ಟಿದ್ದು ಕೂಡ ಲಾಸ್ ಆಗಿರುತ್ತೆ ಅವನಿಗೆ. ಅದಕ್ಕೋಸ್ಕರ ಅವನೇನಂತಾನೆ, ಮನೆ ಮಾರಿಬಿಟ್ಟು ಪೇ ಮಾಡೋಣ ಅಂತ. ಅದಕ್ಕೆ ಹೆಂಡ್ತಿ ಏನಂತಾಳೆ, ಬೇಡ ನೀ ಏನಾದರೂ ಮಾಡು, ನಂಗೆ ಡೈವರ್ಸ್ ಕೊಡು ಅಂತ ಹೇಳ್ಬಿಡ್ತಾಳೆ. ಅವನಿಗೆ ಕೋಪ ತಡೆಯೋಕ್ಕಾಗಲ್ಲ, ಅವ್ನು ಹೊಡಿತಾನೆ. ಹೊಡೆದಿದ್ದ ಕೋಪದಲ್ಲಿ ಅವ್ನು ರಿಲೀಫ್ ಮಾಡ್ಕೊಳ್ಳೋಕ್ಕೆ ಡ್ರಗ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾನೆ. ಡ್ರಗ್ಸ್ ತೊಗೋತಿರ್ತಾನೆ. ಅದನ್ನ ನಯೋಮಿ ನೋಡ್ತಾಳೆ. ಅದನ್ನ ಹೇಳ್ತಾಳೆ ಅವನಿಗೆ, ನೀನು ಎಷ್ಟು ಡ್ರಗ್ಸ್ಗೆ ಅಡಿಕ್ಟ್ ಆಗಿದೆಯಾ ನೋಡು, ನಾನು ಹೇಳಿದ ಮಾತು ಕೂಡ ಕೇಳ್ತಿಲ್ಲ ಅಂತ. ಅದಕ್ಕೆ ನೀನು ಡೈವರ್ಸ್ ತಾನೇ ಬೇಕು, ನೀನು ಹೊರಟೋಗು ಅಂತ ಹೇಳ್ತಾನೆ. ಅವನು ನಾನು ನನ್ನ ಮಗಳನ್ನ ಕಳ್ಕೊಂಡು ನಾನು ಸಪ್ರೇಟಾಗಿ ಇರ್ತೀನಿ ಅಂತ ಹೇಳಿ ಆ ಮಗುನ ಎತ್ಕೊಂಡು ಹೋಗ್ಬೇಕಾದ್ರೆ ನಯೋಮಿ ಹೇಳ್ತಾಳೆ, ನೀನು ಫುಲ್ ಡ್ರಗ್ಸ್ ತೊಗೊಂಡಿದ್ದೆ, ಹೇಳಿದ್ದು ಕೇಳು ಬೇಡ ಅಂತ. ಆದರೂ ಅವನು ಅವಳ ಹತ್ರ ಫುಲ್ ಸೀರಿಯಸ್ಸಾಗಿ ಜಗಳ ಆಡ್ತಾನೆ. ಅದು ಸ್ಮಾಲ್ ಇಶ್ಯೂ ಆಗ್ಬಿಟ್ಟು ತುಂಬ ದೊಡ್ಡದಾಗ ಸ್ಟಾರ್ಟ್ ಆಗುತ್ತೆ.
ಆಮೇಲೆ ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡು ಅವನು ಆ ಕಾರ್ ಸ್ಟಾರ್ಟ್ ಮಾಡ್ಕೊಂಡು, ಆದರೆ ಅಷ್ಟರೊಳಗಡೆ ಫುಲ್ಲು ಡ್ರಗ್ಸ್ ತೊಗೊಂಡಿರ್ತಾನೆ. ಅವ್ನ ಬಾಡಿ ಕಂಟ್ರೋಲ್ ಅವನಿಗೆ ಇರೋಲ್ಲ. ಅವನು ಗೇಟ್ ಓಪನ್ ಮಾಡಿಕೊಂಡು ಹೀಗೂ ಹೊರ್ಗೋಬೇಕು ಅಂತ ಅವನು, ಆದರೆ ನಯೋಮಿ ಅವಳನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಅವಳು ತಡೆಯೋಕ್ಕೆ ಟ್ರೈ ಮಾಡ್ತಾಳೆ. ಅವ್ನು ಫುಲ್ಲು ಸ್ಪೀಡಾಗಿ ಕಾರ್ ಸ್ಟಾರ್ಟ್ ಮಾಡಿ ರಿವರ್ಸ್ ಮಾಡಿದ್ದಕ್ಕೆ ಹೋಗಿ ಬ್ಯಾಕ್ ಸೈಡ್ ಇರೋ ಕಾಂಪೌಂಡಿಗೆ ಡ್ಯಾಶ್ ಆಗುತ್ತೆ. ಡ್ಯಾಶ್ ಆಗಿರೋ ಫೋರ್ಸಲ್ಲಿ ಜಾರ್ಡನ್ದು ತಲೆ ಹೊಡೆದೋಗೋದಂದರೆ ಲೈಟಾಗಿ ಬ್ರೇಕ್ ಆಗುತ್ತೆ ಬ್ಯಾಕ್ ಸೈಡಲ್ಲಿ. ಫುಲ್ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೂ ಅವ್ನಿಗದು ಕಾನ್ಷಿಯಸ್ನೆಸ್ ಇರೋಲ್ಲ, ಯಾಕಂದರೆ ಡ್ರಗ್ಸ್ ಫುಲ್ ತೊಗೊಂಡ್ಬಿಟ್ಟಿರ್ತಾನೆ. ಆ ಸ್ಟ್ರೆಸ್ಸಲ್ಲಿ ಅದನ್ನ ಬಿಡಿಸ್ಕೊಳ್ತಾನೆ. ಅದಾದ ನಂತರ ಮರುದಿನ ಮತ್ತೆ ಅವ್ನಿಗೆ ಕಾನ್ವರ್ಸೇಷನ್ ಇರುತ್ತೆ. ಅಂದರೆ ಅವ್ನು ಮಾಡಿರೋ ಕೇಸಸ್ ಮೇಲೆ 10 ಮಿಲಿಯನ್ ಕಟ್ಟಬೇಕು, ಇಲ್ಲಾಂತಂದರೆ ಜೈಲಿಗೆ ಹೋಗಬೇಕು ಅಂತ. ಅವನು ಅದಕ್ಕೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೈನ್ ಮಾಡ್ತಾನೆ. ಅಂದರೆ 10 ಮಿಲಿಯನ್ಸ್ ಕೊಡ್ತೀನಿ ಅಂತ. 10 ಮಿಲಿಯನ್ಸ್ ಏನೋ ಫೈನ್ ಕೊಟ್ಬಿಟ್ಟು ಅಲ್ಲಿಂದ ರಿಲೀಫಾಗಿ ಬರ್ತಾನೆ. ರಿಲೀಫಾಗಿ ಬಂದಮೇಲೆ ಅವನ ಫ್ರೆಂಡ್ ಅಂದರೆ ಡ್ಯಾನಿ ತುಂಬ ಖುಷಿಲಿರ್ತಾನೆ, ನನ್ನ ಫ್ರೆಂಡ್ ರಿಲೀಸ್ ಆದ ಅಂತ. ಆದರೆ ಅವನಿಗೆ ಗೊತ್ತಿರಲ್ಲ ಅವನ ಹತ್ರ ಇನ್ನೊಂದು ಮೈಕ್ ಇಟ್ಟು ಕಳಿಸಿದ್ದಾರೆ ಅಂತ. ಪೊಲೀಸರು ಇನ್ನೊಂದು ಮೈಕ್ ಇಟ್ಟು ಕಳಿಸಿರ್ತಾರೆ, ಅಂದರೆ ಇವರಿಬ್ಬರ ನಡೆ ಇನ್ನೂ ಏನೇನು ಕೇಸಸ್ ಇದೆ ಚೆಕ್ ಮಾಡೋಮ ಅಂತ. ಅವನು ಅದಕ್ಕೆ ಒಂದು ಲೆಟ್ರಲ್ಲಿ ಬರೆದು ಹೇಳ್ತಾನೆ, ಏನು ಮಿಸ್ ಆಗಿ ಕಾನ್ವರ್ಸೇಷನ್ ಮಾಡಬೇಡ, ಅಂದರೆ ನಾನು ವೈರ್ಡ್ ಆಗಿದ್ದೀನಿ ಅಂತ. ಅದಕ್ಕೆ ಅವನೇನು ಮಾತಾಡಿರಲ್ಲ, ಲೈಟಾಗಿ ಬರೀ ಸ್ಟೀವ್ ಜಾರ್ಡನ್ ಹೆಸರುಗಳಿರ್ತಾನೆ. ಆಮೇಲೆ ಅದು ಕೂಡ ಗೊತ್ತಾಗೋಗ್ಬಿಡುತ್ತೆ ಪೊಲೀಸವ್ರಿಗೆ, ಸ್ಟೀವ್ ಜಾರ್ಡನ್ ಅಫೆನ್ಸ್ ಇವನು ಇದ್ದಾನೆ ಅವನ ಹಿಂದ್ಗಡೆ ಅಂತ. ಅದಾದ ತಕ್ಷಣ ಮತ್ತೆ FBI ಅವರು ಅಟ್ಯಾಕ್ ಮಾಡ್ತಾರೆ. ಹಿಂದಿರೋ ಕೇಸ್ಗೇನು $10 ಮಿಲಿಯನ್ ಕೊಂಡು ಬಿಡಿಸ್ಕೊಂಡಿರ್ತಾನೆ. ಈಗ ಪ್ರೆಸೆಂಟಲ್ಲಿ ಮತ್ತೆ ಸಿಗಾಕೊಂಡಿದ್ದಕ್ಕೆ ಪ್ರೂಫ್ ಇರೋಲ್ಲ. ಪ್ರೂಫ್ ಸಿಕ್ಕಿರುತ್ತಲ್ವ, ಅದಕ್ಕೆ ಅವ್ನು ತಪ್ಪಿಸ್ಕೊಳ್ಳೋಕೆ ದಾರಿ ಇರೋಲ್ಲ. ಅದಕ್ಕೋಸ್ಕರ ಮೊದಲು ಡಾಕ್ಯುಮೆಂಟ್ಸ್ ಎಲ್ಲ ಡಿಲೀಟ್ ಮಾಡ್ತಿರ್ತಾನೆ ಯಾರು, ಡ್ಯಾನಿ. ಅವ್ನು ಡಿಲೀಟ್ ಮಾಡಿದ್ರು ಕೂಡ FBI ಅವರು ಅಟ್ಯಾಕ್ ಮಾಡ್ತಾರೆ. ಯಾಕಂದರೆ ಸ್ಟೀವ್ ಜಾರ್ಡನ್ ಸ್ಟಾಕ್ಸ್ ಹಿಂದ್ಗಡೆ ಇವರೆಲ್ಲ ಇರೋದ್ರಿಂದ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾರೆ. ಅದಾದಮೇಲೆ ಅವನ ಹತ್ರ ಬಿಡಿಸ್ಕೊಳ್ಳೋಕೆ ದುಡ್ಡು ಕೂಡ ಇರೋಲ್ಲ ಜಾರ್ಡನ್ ಹತ್ರ. ಅದಕ್ಕೆ ಅವನೇನು ಮಾಡೋಕ್ಕಾಗಲ್ಲ, ಕೊನೆಯಲ್ಲಿ ಒಪ್ಕೋತಾನೆ, ಸರಿ ನಾನು ಜೈಲಿಗೆ ಹೋಗ್ತೀನಿ ಅಂತ. ಆ ಗ್ಯಾಪಲ್ಲಿ ಇವನು ಕೂಡ ಅರೆಸ್ಟ್ ಮಾಡ್ತಾರೆ ಡ್ಯಾನಿನ, ಎಂತಕ್ಕಂದರೆ ಅವನು ಕೂಡ ಇನ್ವಾಲ್ವ್ ಆಗಿರ್ತಾನೆ ಸ್ಟೀವ್ ಜಾರ್ಡನ್ ಅಫೆನ್ಸಲ್ಲಿ. ಕೋರ್ಟಿಗೆ ಬರ್ತಾರೆ. ಕೋರ್ಟಲ್ಲಿ ಜಡ್ಜ್ ಹೇಳ್ತಾರೆ, ನೀವು $1 ಮಿಲಿಯನ್ ರಿಕವರ್ ಮಾಡಬೇಕು, ಇಲ್ಲಾಂತಂದರೆ 36 ಮಂತ್ಸ್ ಫೆಡ್ರಲ್ ಪ್ರಿಸನ್ಗೆ ಹೋಗಬೇಕು ಅಂತ. ಅವನ ಹತ್ರ ಆಪ್ಷನ್ ಇರೋಲ್ಲ. ಅದಕ್ಕೆ ಅವ್ನು 36 ಮಂತ್ ಫೆಡ್ರಲ್ ಪ್ರಿಸನ್ ಆಪ್ಷನ್ ತೊಗೋತಾನೆ. ಅಲ್ಲಿಂದ ಅವ್ರ ಪೇರೆಂಟ್ಸ್ನ ವ್ಯೂ ತೋರಿಸ್ತಾರೆ. ಅಂದರೆ ಅವ್ರು ತುಂಬ ಡಲ್ ಫೀಲಲ್ಲಿರ್ತಾರೆ. ಅದೇ ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ, ಜಾರ್ಡನ್ ಬೆಲ್ಫೋರ್ಡ್ ಸೆಂಟೆನ್ಸ್ಡ್ ಫಾರ್ 36 ಮಂತ್ಸ್ ಆಫ್ ಜೈಲ್ ಅಂತ. ಇದಕ್ಕೆಲ್ಲ ಕಾರಣ ಇವನೇ FBI. ಅವ್ನು ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡಿಬಿಟ್ಟು ಶರಣ್ ನೋಡ್ತಾ ಇರ್ತಾನೆ ಎಲ್ಲ ಅಬ್ಸರ್ವೆನ್ಸು. ಅಲ್ಲಿಂದ ಅವನು ವಾಪಸ್ ವ್ಯಾನಲ್ಲಿ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅವನು ಒಬ್ಬ ನಾರ್ಮಲ್ ಮನುಷ್ಯಂತನ, ಎಷ್ಟು ರಿಚ್ ಆಗಿದ್ದರೂ ಈಗ ನಾರ್ಮಲಾಗಿರಲೇಬೇಕು ಅಂತ ಹೇಳ್ಬಿಟ್ಟು ಜೈಲಲ್ಲಿರ್ತಾನೆ ಫಾರ್ 36 ಮಂತ್ಸ್. 36 ಮಂತ್ಸ್ ಅವನು ಹೇಗೋ ಮುಗಿಸ್ತಾನೆ. ಅಲ್ಲಿಂದ 36 ಮಂತ್ಸ್ ನಂತರ ಅವನು ಮತ್ತೆ ಒಂದು ಫಂಕ್ಷನ್ಗೆ ಅವನ್ನ ಗೆಸ್ಟಾಗಿ ಕರೆಸಿರ್ತಾರೆ. ಅವನು ಹೇಳ್ತಾನೆ ಎಲ್ಲ ಮಾಡಿದ್ದೀನಿ ಜೀವನದಲ್ಲಿ ಅಂತ. ಆ ಜೀವನದ ನಂತರ ಅಲ್ಲಿ ಕ್ಯಾಶುವಲಾಗಿ ಒಂದು ಪೆನ್ ತೊಗೊಂಬಂದಿರ್ತಾನೆ. ಆ ಪೆನ್ನ ಮಾರೋ ಸ್ಕಿಲ್ ಹೇಗೆ ಅಂತ ತೋರಿಸ್ಬೇಕು ಅವ್ರಿಗೆ ಅಂತ ಅವನೊಬ್ಬನಿಗೆ ಕೊಟ್ಬಿಟ್ಟು ಕೇಳ್ತಾನೆ, ಈ ಪೆನ್ ಹೇಗೆ ಮಾರ್ತೀಯ, ನನಗೆ ಮಾರು ಅಂತ. ಆಮೇಲೆ ಅವನು ಮಾರ್ತಾನೆ, ಆದರೆ ಇವನ ರೇಂಜಿಗೆ ಸ್ಕಿಲ್ ರೀಚ್ ಆಗೋಲ್ಲ. ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ ಯಾವ ಥರ ಮಾರಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿಂದ ಮೂವಿ ಎಂಡ್ ಆಗುತ್ತೆ. ಅಂದರೆ ಇದು ಒಂದು ಬುಕ್ ಬೇಸ್ಡ್ ಮೂವಿ, ಜಾರ್ಡನ್ ಬೆಲ್ಫೋರ್ಟ್ ಅಂತ ಅವರೇ ಬರೆದಿರೋದು.